ಹೀಗೆ ಸಾಲಾಗಿ ನಮ್ಮ ಭಾರತದಲ್ಲಿ ಪಾಕಿಸ್ತಾನ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇರುವ ಗೂಢಾಚಾರರನ್ನ ಅರೆಸ್ಟ್ ಮಾಡುವಂತ ಕಾರ್ಯ ಆಗ್ತಾ ಇದೆ. ಹಾಗಾದ್ರೆ ಇಷ್ಟು ಸುಲಭವಾಗಿ ಪಾಕಿಸ್ತಾನ ಹೀಗೆ ಗೂಢಾಚಾರರನ್ನ ನೇಮಿಸ್ತಾ ಇದ್ದಿದ್ದು ಹೇಗೆ ಟಾರ್ಗೆಟ್ ಮಾಡ್ತಾ ಇತ್ತು ಕೆಲವರನ್ನ, ಅವ್ರನ್ನ ಹೇಗೆ ತಮಗೋಸ್ಕರ ಬಳಸ್ಕೊಳ್ತಾ ಇತ್ತು? ಇದಕ್ಕೆ ಸಂಬಂಧಪಟ್ಟ ಹಾಗಿನ ಪಾಕ್ನ ನರಿಬುದ್ಧಿ ಈಗ ಬಯಲಾಗ್ತಾ ಇದೆ. ಬನ್ನಿ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ. ವೀಸಾಗಾಗಿ ಅರ್ಜಿ ಹಾಕುವವರನ್ನೇ ಟಾರ್ಗೆಟ್ ಮಾಡುತ್ತಿತ್ತು ಪಾಕ್. ಐಎಸ್ಐ ಅಧಿಕಾರಿಗಳನ್ನೇ ಹೈಕಮಿಷನ್ಗೆ ನೇಮಕ ಮಾಡುತ್ತಿದ್ದ ಪಾಕಿಸ್ತಾನ. ಪ್ರಿಯ ವೀಕ್ಷಕರೇ, ಭಾರತದ ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ಕೂತವರು ಯಾರು ಸಾಮಾನ್ಯರಲ್ಲ. ಎಲ್ಲರೂ ಐಎಸ್ಐನಿಂದ ತರಬೇತಿ ಪಡೆದು ಬಂದ ಬಲಿಷ್ಠರು. ಪಾಕಿಸ್ತಾನ ತನ್ನ ಹೈಕಮಿಷನ್ ಕಚೇರಿಯಲ್ಲಿ ನೇಮಿಸುತ್ತಾ ಇದ್ದಿದ್ದೇ ಐಎಸ್ಐ ಅಧಿಕಾರಿಗಳನ್ನ. ಯಾರು ಐಎಸ್ಐನಲ್ಲಿ ತರಬೇತಿ ಪಡೆದು ಬಂದಿರುತ್ತಾರೋ ಅಂತವರನ್ನಷ್ಟೇ ಪಾಕ್ ಹೈಕಮಿಷನ್ನಲ್ಲಿ ನೇಮಕ ಮಾಡಲಾಗ್ತಿತ್ತು. ಅಂತವರು ಭಾರತದ ಕಚೇರಿಯಲ್ಲಿ ಕೂತು ಆಡ್ತಾ ಇದ್ದಿದ್ದು ಮಾತ್ರ ನವರಂಗಿ ಆಟಗಳನ್ನ. ಪಾಕಿಸ್ತಾನದ ವೀಸಾಗೆ ಅರ್ಜಿ ಹಾಕೋರನ್ನ ಪಾಕ್ ಹೈಕಮಿಷನ್ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಿದ್ರು. ಅಂತವರನ್ನ ಪಾಕ್ ಪರ ಬೇಹುಗಾರಿಕೆ ಮಾಡಲು ನೇಮಕ ಮಾಡಿಕೊಳ್ತಿದ್ರು. ಮೊದಲು ನಿಮ್ಮ ವೀಸಾ ಪ್ರಕ್ರಿಯೆ ಪೂರ್ಣವಾಗಿಲ್ಲ, ಕಾಗದ ಪ್ರಕ್ರಿಯೆಗಳು ಬಾಕಿ ಇದೆ, ಕಚೇರಿಗೆ ಬನ್ನಿ ಅಂತ ಕರೆ ಬರುತ್ತೆ. ಹಾಗೆ ಪಾಕ್ ಹೈಕಮಿಷನ್ ಅಧಿಕಾರಿಗಳ ತಾಳಕ್ಕೆ ಕುಣಿಯೋ ಜನರನ್ನ, ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪಾಕ್ ಹೈಕಮಿಷನ್ ಅಧಿಕಾರಿಗಳು ದಾಳ ಉದುರಿಸ್ತಿದ್ರು. ಭಾರತದಲ್ಲಿರೋ ಪಾಕ್ ಹೈಕಮಿಷನ್ ಅಧಿಕಾರಿಗಳಾಗಿರೋ ಎಲ್ಲರೂ ಕೂಡ ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐನಲ್ಲಿ ತರಬೇತಿ ಪಡೆದವರೇ. ಐಎಸ್ಐ ತರಬೇತಿ ಪಡೆದವರನ್ನೇ ಏಜೆಂಟ್ಗಳಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಅಂತಹ ಅಧಿಕಾರಿಗಳು ವೀಸಾ ಮತ್ತು ಕುಂದುಕೊರತೆ ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಅಂದರೆ ಅಂತಹ ಅಧಿಕಾರಿಗಳಿಗೆ ಸಾರ್ವಜನಿಕರ ಸಂಪರ್ಕ ಸಿಗಬೇಕು, ಅಂತಹ ಕೆಲಸಗಳನ್ನೇ ಕೊಡಲಾಗುತ್ತೆ. ಅವರು ಪಾಕ್ ವೀಸಾಗಾಗಿ ಅರ್ಜಿ ಹಾಕುವವರನ್ನ ಟಾರ್ಗೆಟ್ ಮಾಡುತ್ತಾರೆ. ಇಷ್ಟಕ್ಕೆ ಪಾಕ್ ಹೈಕಮಿಷನ್ ಅಧಿಕಾರಿಗಳ ಆಟ ಮುಗಿಯೋದಿಲ್ಲ. ಯಾರು ಪಾಕಿಸ್ತಾನದ ವೀಸಾಗೆ ಅರ್ಜಿ ಹಾಕ್ತಾರೋ ಅಂತವರನ್ನ ಟಾರ್ಗೆಟ್ ಮಾಡೋ ಪಾಕ್ ಹೈಕಮಿಷನ್ ಅಧಿಕಾರಿಗಳು ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರಿಗೆ ಆಮಿಷ ಒಡ್ಡಿ ತಮ್ಮ ಬೇಹುಗಾರರನ್ನಾಗಿ ಮಾಡಿಕೊಂಡ್ರೆ ಇನ್ನು ಕೆಲವರನ್ನ ಬೆದರಿಸಲಾಗುತ್ತೆ. ಭಾರತೀಯ ಸಿಮ್ಗಾಗಿ ಪೀಡಿಸುವ ಅಧಿಕಾರಿಗಳು ಅಕಸ್ಮಾತ್ ಸಿಮ್ ಕೊಟ್ಟರೆ ಅದನ್ನ ದುರುಪಯೋಗಪಡಿಸಿಕೊಳ್ತಾರೆ. ಯಾರು ಪಾಕ್ ವೀಸಾಗಾಗಿ ಅರ್ಜಿ ಹಾಕ್ತಾರೋ ಅಂತವರನ್ನ ಕಾಗದ ಪ್ರಕ್ರಿಯೆಗಳು ಬಾಕಿ ಇದೆ ಅಂತ ಮತ್ತೆ ಕರೆಸಿಕೊಳ್ಳುವ ಅಧಿಕಾರಿಗಳು ಅನಗತ್ಯ ದಾಖಲೆಗಳನ್ನ ಕೇಳಿ ಹೈಕಮಿಷನ್ಗೆ ಕರೆಸಿಕೊಳ್ಳಲಾಗುತ್ತೆ. ಯಾರು ದುರ್ಬಲ ಮನಸ್ಥಿತಿಯವರಿದ್ದಾರೋ ಅಂತವರನ್ನೇ ಟಾರ್ಗೆಟ್ ಮಾಡುವ ಪಾಕ್ ಹೈಕಮಿಷನ್ ಅಧಿಕಾರಿಗಳು ಅಂತವರಿಂದ ಭಾರತೀಯ ಸಿಮ್ ಕಾರ್ಡ್ ಕೊಡಿಸುವಂತೆ ಬೇಡಿಕೆ ಇಡ್ತಾರೆ. ಯಾರು ಸಿಮ್ ಕೊಡಿಸುತ್ತಾರೋ ಅವರನ್ನ ಟಾರ್ಗೆಟ್ ಮಾಡೋ ಪಾಕ್ ಹೈಕಮಿಷನ್ ಅಧಿಕಾರಿಗಳು ಅವರಿಂದ ಪಾಕ್ ಪರ ಬೇಹುಗಾರಿಕೆ ಮಾಡಿಸಿಕೊಳ್ಳಲು ಶುರು ಮಾಡ್ತಾರೆ. ಇನ್ನು ಭಾರತದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನ ಐಎಸ್ಐ ಹೇಗೆ ಬೇಹುಗಾರಿಕೆಗೆ ಬಳಸುತ್ತೆ ಅನ್ನೋದನ್ನ ನೋಡೋದಾದ್ರೆ, ಭಾರತದಲ್ಲಿ ಹೆಚ್ಚಿನ ಫಾಲೋವರ್ಗಳನ್ನು ಹೊಂದಿರುವ ಟ್ರಾವೆಲ್ ಬ್ಲಾಗರ್ಗಳು ಹಾಗೂ ಯೂಟ್ಯೂಬರ್ಗಳನ್ನು ಪಾಕಿಸ್ತಾನದ ಐಎಸ್ಐ ಹ್ಯಾಂಡ್ಲರ್ಗಳು ಶಾರ್ಟ್ ಲಿಸ್ಟ್ ಮಾಡಿಕೊಳ್ತಾರೆ. ನಂತರ ತಾವು ಶಾರ್ಟ್ ಲಿಸ್ಟ್ ಮಾಡಿರುವ ಬ್ಲಾಗರ್ ಯೂಟ್ಯೂಬರ್ಗಳ ಜೊತೆ ಐಎಸ್ಐ ಹ್ಯಾಂಡ್ಲರ್ಗಳು ಸಂಪರ್ಕ ಸಾಧಿಸ್ತಾರೆ. ಈ ವೇಳೆ ಅಂತವರ ವಿಶ್ವಾಸ ಗಿಟ್ಟಿಸಿಕೊಳ್ಳುವ ಐಎಸ್ಐ ಹ್ಯಾಂಡ್ಲರ್ಗಳು ಅವರನ್ನ ಐಎಸ್ಐ ಅಸೆಟ್ಗಳನ್ನಾಗಿ ಬದಲಾಯಿಸ್ತಾರೆ. ಸುಮ್ಮನೆ ಮಾಹಿತಿ ಕೊಡಿ ಅಂದ್ರೆ ಯಾರೂ ಕೊಡಲ್ಲ. ಹಾಗಾಗಿ ಯೂಟ್ಯೂಬರ್ಗಳಿಗೆ ಹಲವು ಆಮಿಷಗಳನ್ನು ಐಎಸ್ಐ ನೀಡುತ್ತೆ. ಭಾರಿ ಮೊತ್ತದ ಹಣ ನೀಡೋದು, ಚಾನೆಲ್ಗೆ ಸ್ಪಾನ್ಸರ್ಶಿಪ್, ಪ್ರವಾಸಕ್ಕೆ ಸ್ಪಾನ್ಸರ್ಗಳನ್ನ ನೀಡುತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಭಾವ ಹೊಂದಿರುವ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಐಎಸ್ಐನ ಸ್ಪೈಗಳನ್ನಾಗಿ ನೇಮಿಸಿಕೊಂಡಿರೋ ಸಂಗತಿ ತನಿಖೆಯಲ್ಲಿ ಬಯಲಾಗಿದೆ. ಭಾರತದಲ್ಲಿ ಪಾಕ್ನ ಐಎಸ್ಐ ಮಾಡ್ಯೂಲ್ನ ಬೇರುಗಳು ಇನ್ನಷ್ಟು ಆಳವಾಗಿರುವಂತೆ ಕಾಣುತ್ತಿದ್ದು, ಅದಕ್ಕಾಗಿ ಎನ್ಐಎ, ಐಬಿ ಹಾಗೂ ಪೊಲೀಸರು ಮತ್ತಷ್ಟು ಆಳವಾಗಿ ತನಿಖೆ ಆರಂಭಿಸಿದ್ದಾರೆ. 2022ರಲ್ಲಿ ಕುಲ್ಫಿ ಮಾರುತ್ತಿದ್ದ ಓರ್ವನನ್ನ ಟಾರ್ಗೆಟ್ ಮಾಡಿದ್ದ ಪಾಕ್ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅವನ ಹೆಸರಿನಲ್ಲಿ 5 ಸಿಮ್ ಕಾರ್ಡ್ಗಳನ್ನು ಖರೀದಿಸುತ್ತಾರೆ. ಅದರಲ್ಲಿ 2 ನಂಬರ್ಗಳಲ್ಲಿ ವಾಟ್ಸಾಪ್ ಆಕ್ಟಿವೇಟ್ ಮಾಡ್ತಾರೆ. ಅವನಿಂದ ಭಾರತೀಯ ಸೇನಾ ನೆಲೆಗಳ ಕುರಿತ ಮಾಹಿತಿ ಹಾಗೂ ರೈಲ್ವೆ ನಿಲ್ದಾಣಗಳ ಫೋಟೋಗಳನ್ನು ತರಿಸಿಕೊಳ್ತಾರೆ. 2020ರಲ್ಲಿ ದೆಹಲಿ ಪೊಲೀಸರು ವೀಸಾ ಅಧಿಕಾರಿಗಳು ಅಂತ ಹೇಳಿಕೊಂಡಿದ್ದ ಇಬ್ಬರನ್ನ ಬಂಧಿಸಿದ್ದರು. ಭಾರತದ ಹೈಕಮಿಷನ್ನಲ್ಲಿ ವೀಸಾ ಅಧಿಕಾರಿಗಳಂತೆ ಇದ್ದ ಆಬಿದ್ ಹುಸೇನ್ ಮತ್ತು ತಾಹಿರ್ ಖಾನ್ ಇಲ್ಲಿ ಗೂಢಾಚಾರರನ್ನ ನೇಮಿಸಿ ಅವರಿಂದ ರಹಸ್ಯ ಮಾಹಿತಿಗಳನ್ನು ಕೆದಕುತ್ತಿದ್ದರು ಎನ್ನಲಾಗಿದೆ. ಇನ್ನು 2020ರಲ್ಲಷ್ಟೇ ಅಲ್ಲ, 2016ರಲ್ಲಿ ದೆಹಲಿಯ ಪಾಕ್ ಹೈಕಮಿಷನ್ನಲ್ಲಿ ಅಧಿಕಾರಿಯಂತೆ ನಟಿಸಿದ್ದ ಮಹಮೂದ್ ಅಖ್ತರ್ನನ್ನ ಪೊಲೀಸರು ಬಂಧಿಸಿದ್ದರು. ಈತ ಕೂಡ ಐಎಸ್ಐ ಏಜೆಂಟ್ ಅನ್ನೋದು ಗೊತ್ತಾಗಿತ್ತು. 2013ರಲ್ಲಿ ಐಎಸ್ಐ ಅಖ್ತರ್ನನ್ನ ದೆಹಲಿಯ ಹೈಕಮಿಷನ್ನಲ್ಲಿ ನೇಮಕ ಮಾಡಿತ್ತು. ಈ ಬಾರಿ ಸರ್ಕಾರ ಭಾರತದಲ್ಲಿ ಪಾಕಿಸ್ತಾನದ ಚಟುವಟಿಕೆಗಳ ವಿರುದ್ಧ ಬಲವಾದ ನಿಲುವನ್ನು ತೆಗೆದುಕೊಂಡಿದೆ. ಪಾಕ್ ಪರ ಬೇಹುಗಾರಿಕೆ ಮಾಡುತ್ತಿದ್ದವರನ್ನ ಮೊಳಕೆಯಲ್ಲೇ ಚಿವುಟಿ ಹಾಕುತ್ತಿದೆ. ಇದರ ಭಾಗವಾಗಿ ಈಗಾಗಲೇ 13 ಜನರನ್ನ ಬಂಧಿಸಲಾಗಿದೆ ಹಾಗೂ ವೀಸಾ ಮತ್ತು ಇತರ ಅಧಿಕಾರಿಗಳನ್ನ ಹೈಕಮಿಷನ್ನಿಂದ ಹೊರಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, TV9.